ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವಿಶೇಷ ಲಾಭ ಫಲವನ್ನು ಕಾಣ್ತೀರಾ. ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭವನ್ನು ಕಾಣ್ತೀರಾ. ವಿದ್ಯೆ, ಹಣ ವಿಚಾರದಲ್ಲಿ ಸಮೃದ್ಧಿ. ವೃತ್ತಿಯಲ್ಲಿ ಸ್ವಲ್ಪ ಕಹಿ ಘಟನೆಗಳು ನಡೆಯುವ ಸಾಧ್ಯತೆ ಇದೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರ, ಅವನು ಲಾಭಕ್ಕೆ ಬಂದಾಗ ಹೆಚ್ಚಿನ ಲಾಭವನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಮುಖ್ಯವಾಗಿ ಆರೋಗ್ಯ ಬಲವನ್ನು, ಆರೋಗ್ಯವೇ ಲಾಭ, ಅದರ ಬಲವನ್ನು ಗ್ರಹಣ ನಿಮ್ಮ ಪಾಲಿಗೆ ಸ್ವಲ್ಪ ತೊಡಕನ್ನು ಸೂಚಿಸುತ್ತೆ. ಕಾರಣ ಏನಪ್ಪ ಅಂದರೆ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸಿದ್ರೆ ಅದು ಸ್ವಲ್ಪ ಕಂಟಕ ಅಂತ ಶಾಸ್ತ್ರಗಳು ನಿರೂಪಿಸ್ತವೆ. ಹೀಗಾಗಿ ಧರ್ಮಶಾಸ್ತ್ರಗಳ ಮಾತಿದು. ಹೀಗಾಗಿ ಸ್ವಲ್ಪ ಎಚ್ಚರಿಕೆ. ವರಾಹಮಿಹಿರು ಕೂಡ ಈ ಮಾತನ್ನು ಹೇಳಿದ್ದಾರೆ. ಈ ಕಾರಣದಿಂದಾಗಿ ಪ್ರಯಾಣದಲ್ಲಿ ಬಹಳ ಎಚ್ಚರ ವಹಿಸಿ. ಸ್ನೇಹಿತರು, ಬಂಧುಗಳ ಜೊತೆಗೆ ಬಹಳ ಎಚ್ಚರಿಕೆಯಿಂದ ಇರಿ. ತಾಯಿ ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಒಂದು ಸಣ್ಣ ಮಾತು ಕೂಡ ಅದು ಬೇರೆ ರೀತಿಯ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಬಹುದು. ಈ ಕಾರಣದಿಂದಾಗಿ ಮಾತಾಡುವಾಗ ಬಹಳ ಎಚ್ಚರಿಕೆ ಇರಲಿ. ಮತ್ತು ಗೃಹ, ವಾಹನ ಈ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆ, ತಕರಾರುಗಳು ಬರುವ ಸಾಧ್ಯತೆಗಳಿದ್ದಾವೆ. ಗಮನ ಇರಲಿ. ಪ್ರಯಾಣದಲ್ಲಿ ಬಹಳ ಮುಖ್ಯವಾಗಿ ಎಚ್ಚರ ವಹಿಸಿ. ಗ್ರಹಣ ಕಾಲದಲ್ಲಿ ಪ್ರಯಾಣ ಕೂಡದು. ನಿಮ್ಮ ರಾಶಿಗೆ ಸ್ವಲ್ಪ ಹುಷಾರು. ಇನ್ನು ವಾರದ ಅಂತ್ಯದಲ್ಲಿ ನೋಡೋಣ. ವಾರಾಂತ್ಯದಲ್ಲಿ ಕಾಲು, ಕಣ್ಣಿನ ಸಮಸ್ಯೆಗಳು ಉಂಟಾಗಬಹುದು. ಕಾಲಿನ ಭಾಗದಲ್ಲಿ ಕಣ್ಣಿನ ಹಾಲು ಹೈನು ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ. ಸ್ತ್ರೀಯರಿಗೆ ಬುದ್ಧಿಬಲ, ಕಲಾವಿದರಿಗೆ ಮಾನ್ಯತೆ, ಗೌರವ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಹೆಚ್ಚಿನ ಆದಾಯಕ್ಕೆ ಒಂದು ದಾರಿ ಸಿಗ್ತಕ್ಕಂಥದ್ದು, ಕಲಾವಿದರಿಗೆ ಮಾನ್ಯತೆ, ಗೌರವ ಸಮರ್ಪಣೆ ಉಂಟಾಗ್ತಕ್ಕಂಥದ್ದು, ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಈ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯ ಬಲವೇ ಲಾಭದಲ್ಲಿ ಸಂಚರಿಸುವಾಗ ಅತಿ ಲಾಭ ಅಂತ. ಹೀಗಾಗಿ ನಿಮಗೆ ಆ ಫಲ ಚೆನ್ನಾಗಿದೆ, ಆತಂಕ ಬೇಡ. ಗ್ರಹಣ ನಂತರದಲ್ಲಿ ಉತ್ಕೃಷ್ಟವಾದ ಫಲವನ್ನು ಕಾಣ್ತೀರಾ. ಗ್ರಹಣದ ದಿವಸ ಸ್ವಲ್ಪ ಹುಷಾರಾಗಿದೆ. ಇನ್ನು ಪರಿಹಾರಕ್ಕೆ ಶಿವಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ಮಾಡಿಸಿ. ಇದು ತುಂಬ ಸಹಾಯವಾಗುತ್ತೆ. ಅಕ್ಕಿ ದಾನವನ್ನು ಮಾಡಿ. ಇದ್ರ ಜೊತೆಗೆ ಅಕ್ಕಿ ದಾನ ಮಾಡಿದ್ರೆ ಅಥವಾ ಚಂದ್ರ ಬಿಂಬವನ್ನು ಮಾಡಿಸಿ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಪ್ರಯತ್ನ ಮಾಡಿ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ಕರ್ಮಸ್ಥಾನಕ್ಕೆ ಶುಕ್ರನ ಪ್ರವೇಶ ಆಗ್ತಾ ಇದೆ. ತುಂಬ ಒಳ್ಳೆಯದು. ವೃತ್ತಿಯಲ್ಲಿ ಬಡ್ತಿ, ಧನಲಾಭ ಇತ್ಯಾದಿಗಳನ್ನು ಕಾಣ್ತೀರಾ. ತುಂಬ ಚೆನ್ನಾಗಿದೆ. ಶುಕ್ರನ ಸಂಚಾರ ಕರ್ಮಸ್ಥಾನದಲ್ಲಿದ್ದಾಗ ವಿಶೇಷ ಸ್ಥಾನಮಾನ, ಮಾನ್ಯತೆ ಸಿಗ್ತಕ್ಕಂಥದ್ದು, ಗೌರವಗಳು, ಸನ್ಮಾನಗಳು ಉಂಟಾಗ್ತಕ್ಕಂಥದ್ದು ಈ ರೀತಿಯ ಶುಭ ಫಲವನ್ನು ಕಾಣ್ತೀವಿ. ಸಹೋದರರಲ್ಲಿ ಸಹಕಾರ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇತ್ಯಾದಿ ಶುಭ ಫಲಗಳನ್ನು ಕಾಣ್ತೀರಾ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಇದೆ, ಚೆನ್ನಾಗಿದೆ. ಶುಕ್ರ ಕರ್ಮಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾಗ ವೃತ್ತಿಗೆ ಸಂಬಂಧಿಸಿದಂಥ ಹೆಚ್ಚಿನ ಅನುಕೂಲಗಳು ಮತ್ತು ಸಹಕಾರಗಳು ಉಂಟಾಗ್ತಕ್ಕಂಥದ್ದು, ಹೊಸ ಪ್ರಯತ್ನಗಳಿಗೆ ಅವಕಾಶಗಳಾಗ್ತಕ್ಕಂಥದ್ದು, ಎಲ್ಲೋ ಕೆಲಸ ಬದಲಾಯಿಸಬೇಕು ಮತ್ತೊಂದು ಇದ್ದರೆ ಅದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು, ಸ್ತ್ರೀಯರ ಸಹಕಾರಗಳಿಂದಾಗಿ ಹೆಚ್ಚಿನ ಮಾನ್ಯತೆ, ಗೌರವ ಸಿಗ್ತಕ್ಕಂಥದ್ದು ಈ ರೀತಿಯ ಒಂದು ಸಾಧ್ಯತೆ. ಶುಕ್ರ ಸ್ತ್ರೀಗ್ರಹ ಮತ್ತು ಶನೈಶ್ಚರ ಹಿರಿಯ, ಹೀಗಾಗಿ ಸೀನಿಯರ್ಸಿಂದ, ಸ್ತ್ರೀಯರಿಂದ ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಗ್ರಹಣ ನಿಮಗೇನು ಅಷ್ಟು ಬಾಧಿತವಲ್ಲ, ಯೋಚನೆ ಮಾಡಬೇಡ. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಲಾಭದಾಯಕವಾಗಿದೆ. ಹೆಚ್ಚಿನ ಲಾಭವನ್ನು, ವಿದೇಶ ವ್ಯವಹಾರಗಳಲ್ಲಿ ಲಾಭಗಳು, ವಸ್ತ್ರ ಆಭರಣ ವ್ಯವಹಾರಗಳಲ್ಲಿ ಲಾಭಗಳು, ಈ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸೌಲಭ್ಯಗಳು ಸಿಗ್ತಕ್ಕಂಥದ್ದು, ಅದು ಒಂದು ರೀತಿಯ ಅನುಕೂಲದ ವಾತಾವರಣ ನಿರ್ಮಾಣ ಆಗುತ್ತೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ಕಲೆಯಲ್ಲಿ ಆಸಕ್ತರು, ಅದರಲ್ಲಿ ಅಧ್ಯಯನ, ಸಂಶೋಧನೆ, ಅದರಲ್ಲಿ ಮಾನ್ಯತೆ, ಗೌರವ ಈ ರೀತಿಯ ಶುಭ ಫಲವನ್ನು ಕಾಣ್ತೀರಾ. ಚೆನ್ನಾಗಿದೆ. ತುಂಬ ಒಳ್ಳೆಯ ಫಲವನ್ನು ಕಾಣ್ತೀರಾ. ಅಲಂಕಾರ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ವಿಶೇಷ ಲಾಭ, ಬುದ್ಧಿ ಚುರುಕಾಗಿರುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನದಲ್ಲಿ ಒಂದು ಪುಷ್ಪಾರ್ಚನೆ ಮಾಡಿಸಿ. ಮನಸ್ಸು ಇನ್ನೂ ಸ್ವಲ್ಪ ನಿರಾಳವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.